ಇದೆಲ್ಲ ಒಂದ್ ಕಡೆ ಆದ್ರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಪ್ರತಿಷ್ಠೆಯಾಗ್ಬಿಟ್ಟಿದೆ. ಸಚಿವ ಪ್ರಿಯಾಂಕ್ ಆರ್ಎಸ್ಎಸ್ ಮಧ್ಯೆ ಗುದ್ದಾಟ ನಿಲ್ಲದಾಗಿದೆ. ನಿನ್ನೆ ಕಲಬುರಗಿ ಹೈಕೋರ್ಟ್ ಪೀಠ ಪಥಸಂಚಲನಕ್ಕೆ ಹೊಸ ಅರ್ಜಿ ಸಲ್ಲಿಸೋಕೆ ಸೂಚನೆ ಕೊಟ್ಟಿತ್ತು. ಅದರಂತೆ ಇಂದು ಆರ್ಎಸ್ಎಸ್ ಮುಖಂಡರು ಅರ್ಜಿ ಸಲ್ಲಿಸಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗ್ತಿದೆ ರಿಪೋರ್ಟ್ನಲ್ಲಿ ನೋಡಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ? ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ ಆರ್ಎಸ್ಎಸ್ ಮುಖಂಡರು. ನಾವು ಅನುಮತಿ ಕೇಳ್ತೀವಿ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಬರಲಿ ಸರ್, ಸ್ವಾಗತ, ಕಲಬುರಗಿಗೆ ಸ್ವಾಗತ. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆ ದೇಶದಾದ್ಯಂತ ಪಥಸಂಚಲನ ಮಾಡಲಾಗ್ತಿದೆ. ರಾಜ್ಯದ ಕೆಲ ಕಡೆಗಳಲ್ಲಿ ಅನುಮತಿಯ ಮೇರೆಗೆ ಆರ್ಎಸ್ಎಸ್ ಪಥಸಂಚಲನ ನಡೆದಿದೆ. ಆದರೆ ಕಲಬುರಗಿಯಲ್ಲಿ ಮಾತ್ರ ಆರ್ಎಸ್ಎಸ್ ಪಥಸಂಚಲನ ಪ್ರತಿಷ್ಠೆಯಾಗ್ಬಿಟ್ಟಿದೆ. ಆರ್ಎಸ್ಎಸ್ ಸಚಿವ ಪ್ರಿಯಾಂಕ್ ಖರ್ಗೆ ಮಧ್ಯೆ ಸಮರವೇ ನಡೀತಿದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಅಂಗಳಕ್ಕೂ ತಲುಪಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ವಿಚಾರದಲ್ಲಿ ಹೈಕೋರ್ಟ್ ಅಂಗಳ ತಲುಪಿದೆ. ನಿನ್ನೆ ಅರ್ಜಿ ವಿಚಾರಣೆ ಮಾಡಿದ್ದ ಹೈಕೋರ್ಟ್ ಹೊಸದಾಗಿ ಅರ್ಜಿ ಸಲ್ಲಿಸೋಕೆ ಸೂಚನೆ ಕೊಟ್ಟಿತ್ತು. ನವೆಂಬರ್ 2ರಂದು ಪಥಸಂಚಲನ ಮಾಡ್ತೀವಿ ಅಂತ ಆರ್ಎಸ್ಎಸ್ ಪರ ವಕೀಲರು ಹೇಳಿದ್ರು. ಇದೀಗ ಅದರಂತೆಯೇ ಡಿಸಿಗೆ ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ನವೆಂಬರ್ 2ರಂದು ಪಥಸಂಚಲನ ಮಾಡ್ತೀವಿ ಅಂತ ಆರ್ಎಸ್ಎಸ್ ಪೋಸ್ಟ್ ಮಾಡಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಪ್ರತಿಕ್ರಿಯಿಸಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪಥಸಂಚಲನ ಮಾಡ್ಲಿ, ನಾವು ಅನುಮತಿ ಕೇಳ್ತೀವಿ ಅಂದ್ರು. ಬರಲಿ ಸರ್, ಸ್ವಾಗತ, ಕಲಬುರಗಿಗೆ ಸ್ವಾಗತ. ಇದೇ ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನು ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರ, ತಿರಸ್ಕಾರ ಮಾಡ್ತಾರ ನೋಡೋಣ ಅಂತ ಹೇಳಿದ್ದಾರೆ. ಇಲಾಖೆಯವ್ರು ಕೊಡ್ತಾರೆ, ಪಾರ್ಟಿಯವ್ರು ಮಾಡಿದ್ರೆ ಪಾರ್ಟಿಯವ್ರು ಕೊಡ್ತಾರೆ, ಅಧ್ಯಕ್ಷರು ಕೊಡ್ತಾರೆ. ಈಗ ನಾವೇನು ಕೇಳೋದೇ ಇಲ್ಲ, ನಾವೇನು ನಿಯಮ ಪಾಲನೆ ಮಾಡೋದಿಲ್ಲ ಅಂದರೆ ಹೇಗಾಗ್ತದೆ? ಚಿತ್ತಾಪುರದಲ್ಲಿ ಚಿತ್ರ ವಿಚಿತ್ರ ಕ್ರಮ ಆಗುತ್ತೆ, ಚಾಮರಾಜಪೇಟೆಯಲ್ಲಿ ಯಾಕಿಲ್ಲ ಅಂತ ಆರ್ ಅಶೋಕ್ ರೋಷಾವೇಶಗೊಂಡ್ರು. ಬ್ಯೂರೋ ರಿಪೋರ್ಟ್, ಟಿವಿ.